ಇವಾಗ ಸ್ನೇಹಿತರೆ ನಾವು ಹೊರಡ್ತಾ ಇದ್ದೀವಿ ಡಿಬಾಸ್ ಕಾಟೇರ ಮೂವಿ ನೋಡೋಕ್ಕೆ. ನಾನು ಮತ್ತು ನಮ್ಮ ಹುಡುಗ ಇಬ್ಬರು ಹೊರಟಿದ್ವಿ. ಈಗ ಟಿಕೆಟ್ ಸಿಗುತ್ತೆ ಏನೋ ಗೊತ್ತಿಲ್ಲ, ಇವರು ಹೋಗಿ ನೋಡೋದ ವಿಚಾರಿಸೋದ ಹುಡುಗರು ಅವರೇ ಹೇಳೋದ ಅವ್ರಿಗೆ. ಸಿಕ್ಕಿದ್ರೆ ಹೋಗೋದ, ಇಲ್ಲ ನೆಕ್ಸ್ಟ್ ಇನ್ಯಾವುದಾದ್ರೂ ಬೇರೆ ಥಿಯೇಟ್ರಿಗೆ ಹೊಡೆದು ಬಿಡ್ತೀವಿ. ಫುಲ್ ಕ್ರೇಜು ಗುರು ಕಾಟೇರ ಮೂವಿದು. ಬೆಳಗ್ಗೆನೆ ಯೂಟ್ಯೂಬಲ್ಲೆಲ್ಲ ನೋಡಿದೆ. ಬೆಂಗಳೂರಲ್ಲೆಲ್ಲ ರಾತ್ರಿ ಶೋ ಎಲ್ಲ ನಡೆದೈತೆ, 12 ಗಂಟೆ AM ಶೋ ಎಲ್ಲ ನಡೆದೈತೆ. ಮೂವಿ ಅಂತೂ ಸಖತ್ತಾಗೈತೆ ಅಂತ ನೋಡೋದ ಗುರು ನಾವು ನಂತರ. ಇಡೀ ಪ್ರಪಂಚ ದೇಶನೇ ಆಗಲಿ ಇಂಗ್ಲೀಷ್ಮಯ ಆಗ್ತಾ ಇದೆ. ಅದರಿಂದ ಎಲ್ಲೋ ನಮ್ಮ ಕನ್ನಡದಲ್ಲಿ ಕನ್ನಡನೇ ಇಷ್ಟ, ನಾವು ಕನ್ನಡಕ್ಕೋಸ್ಕರನೇ ಬದುಕೋದು ಅಂತ ಹೇಳೋರೆ ಕಡಿಮೆ ಆಗ್ಬಿಡವ್ರೆ. ನಿನ್ನ ಪ್ರೀತಿ ಎಂದರೇನು ಎಂದು ಹೇಗ ಹರಿತೆನು. ಓ ಆಗ ಅಣ್ಣ ಬೆಚ್ಚದವ್ರ. ಇದು ನಮ್ಮ RP ರೋಡು ಸ್ನೇಹಿತರೆ. ಈ ರೋಡಲ್ಲಿ ಹೋದರೆ ಲಾಸ್ಟ್ ರೈಲ್ವೆ ಗೇಟ್ ಹತ್ರ ಭಾರ್ಗವಿ ಥಿಯೇಟ್ರ್ ಐತೆ. ಅದು ಬಿಟ್ಟು ಪಕ್ಕದಲ್ಲಿ ಹೋಗಿ ರೈಟ್ ತಗೊಂಡ್ರೆ ಟೌನ್ ಪೊಲೀಸ್ ಸ್ಟೇಷನ್ ಐತೆ. ಅದ್ರ ಆಪೋಸಿಟ್ 2 ಥಿಯೇಟ್ರ್ಗಳೈತೆ. ಆಲ್ರೆಡಿ ಒಂದು ಮುಚ್ಚೋಗೈತೆ. ಸಿನಿಮಾಗಳನ್ನ ಯಾರು ಈಗ ಥಿಯೇಟ್ರಲ್ಲಿ ನೋಡೋಕ್ಕೆ ಬರ್ತಾಯಿಲ್ಲ ಜಾಸ್ತಿ ಜನ, ಎಲ್ಲರೂ ಮೊಬೈಲಲ್ಲೇ ನೋಡ್ಕೋತವ್ರೆ. ಅದರಿಂದ ಥಿಯೇಟ್ರ್ಗಳು ಮುಚ್ಚೋ ಪರಿಸ್ಥಿತಿ ಬಂದೈತೆ. ಮೊಬೈಲಲ್ಲಿ ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ವ್ಯತ್ಯಾಸ ಇದೆ ಸ್ನೇಹಿತರೆ. ಯಾವುದೇ ಒಂದು ಮೂವಿ ಆಗಲಿ, ಅಲ್ಲಿ ಆ BGM ಇರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ ಸೌಂಡ್ ಕ್ವಾಲಿಟಿ ಇರುತ್ತೆ, ಸ್ಕ್ರೀನ್ ಅಗಲಾಗಿರುತ್ತೆ. ಅಲ್ಲಿ ನೋಡೋದೇ ಒಂದು ಖುಷಿ ಗುರು. ಇವೆಲ್ಲ ಕ್ರೇಜ್ ಇರುತ್ತಲ್ಲ, ಅದು ಯಾವಾಗಲೂ ನೆನಪಲ್ಲಿರುತ್ತೆ ನಮಗೆ. ಅದಕ್ಕೋಸ್ಕರನೇ ಎಲ್ಲರೂ ಥಿಯೇಟ್ರಲ್ಲೇ ಬಂದು ಮೂವಿಗಳನ್ನ ನೋಡಿ. ಮೊಬೈಲಲ್ಲಿ ನೀವು ಎಲ್ಲೋ ಕೂತ್ಕೊಂಡು ಯಾವುದೋ ಇಯರ್ಫೋನ್ ಹಾಕೊಂಡು ನೀವು ನೋಡಿದ್ರೆ ಆ ಫೀಲ್ ಸಿಗಲ್ಲ, ಆ ಕ್ರೇಜೇ ಇರಲ್ಲ ಅನ್ಕೋತೀನಿ. ದೊಡ್ಡ ಕಟೌಟ್ಗಳು ಹಾಕವ್ರೆ. ಫುಲ್ಲು ಪಟಾಕಿ ಎಲ್ಲ ಹೊಡೆದು ಇಡೀ ಥಿಯೇಟ್ರೇ ಕಾಣ್ತಾ ಇಲ್ಲ ಗುರು. ಎಲ್ಲ ಕಟೌಟ್ಗಳೇ ತುಂಬೈತೆ. ಈಗ ನೆಕ್ಸ್ಟ್ ಫುಲ್ಲು ಕಟೌಟ್ಗಳೇ ತುಂಬೈತೆ ಎಲ್ಲ. ನೆಕ್ಸ್ಟ್ ಹೋಗಿಲ್ವಾ? 1 ಗಂಟೆ ಅದು. ನೆಕ್ಸ್ಟ್ ಹೋಗಿಲ್ವಾ? ಅದೇ ನೆಕ್ಸ್ಟ್ ಅದು 1 ಗಂಟೆಗೆ ನೆಕ್ಸ್ಟ್ ಶೋ ಸ್ಟಾರ್ಟ್ ಆಗಿದ್ದು ಎಷ್ಟೊತ್ತಲ್ಲಿ? 9:30. ನೆಕ್ಸ್ಟ್ ಶೋ 1 ಗಂಟೆ ಟಿಕೆಟ್ ಕೊಡ್ತಾವ್ರೆ. 1 ಗಂಟೆ ಶೋ ಕೊಡ್ತಾವ್ರೆ. ಅದು 9:30 ಅವರೇ. ಭಾರ್ಗವಿ ಥಿಯೇಟ್ರು ತುಂಬ ಚೆನ್ನಾಗಿದೆ. ಒಳಗೆ ಬಂದು ಎಲ್ಲ ಶೋ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಜನ ತುಂಬ ಬಂದು ನಂಜನಗೂಡು ಜನ ಎಲ್ಲ ಬಂದು ಕನ್ನಡ ಪಿಕ್ಚರ್ ಭಾರ್ಗವಿ ಥಿಯೇಟ್ರಲ್ಲೇ ನೋಡಬೇಕು. ಮೊಬೈಲ್ಗಳೆಲ್ಲ ನೋಡಬೇಡಿ, ಇದರೆಲ್ಲ ನೋಡಬೇಡಿ, ಬಂದು ಥಿಯೇಟ್ರಲ್ಲೇ ನೋಡಿ. ಎಲ್ಲ ಬಂದು ಭಾರ್ಗವಿ ಥಿಯೇಟ್ರಲ್ಲೇ ಫಿಲಮು ನೋಡಿ. 100 ದಿನ ಫಿಲಮ್ನ 100 ಡೇಸ್ ಓಡಿಸಿ ಚೆನ್ನಾಗಿ ಜನ ಫೋರ್ಸಾಗಿ ಕೊಡಬೇಕು. ಇವರೊಬ್ಬರು ಓನರು, ಥಿಯೇಟ್ರ್ ಓನರು. ಸರ್ ಹೇಳಿ ಸರ್, ಥಿಯೇಟ್ರ್ ಎಲ್ಲ ಹೆಂಗೆ ನಡೀತಾ ಇದೆ? ಥಿಯೇಟ್ರಲ್ಲಿ ಫಿಲಮೆಲ್ಲ ತುಂಬ ಚೆನ್ನಾಗಿ ಓಡುತ್ತೆ. ಥಿಯೇಟ್ರ್ಗಳೆಲ್ಲ ಉಳಿಸ್ಬೇಕಂದ್ರೆ ನಾವು ಕೇಳ್ಕೊಳ್ಳೋ ವಿನಂತಿ ಏನಂದರೆ, ಎಲ್ಲ ಕಲಾವಿದರುಗಳು ಮಿನಿಮಮ್ ಇಲ್ಲ ಅಂದರೆ ವರ್ಷಕ್ಕೆ 3 ಫಿಲಮ್ ರಿಲೀಸ್ ಮಾಡಿದ್ರೆ ನಾವು ಉಳಿತಾಯ ಆಗ್ತೀವಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿದೆ ನಮ್ಗೆ ನಡೆಸೋಕ್ಕೆ. ಥಿಯೇಟ್ರಿಗೆ ಪ್ರತಿನಿತ್ಯ ಒಂದು ತಿಂಗಳಿಗೆ ನಾವು ಥಿಯೇಟ್ರ್ ನಡೆಸಬೇಕು ಅಂದರೆ ಮಿನಿಮಮ್ ನಮಗೆ 80ರಿಂದ 1 ಲಕ್ಷ ರೂಪಾಯಿ ಖರ್ಚಿದೆ. ಅದು ನಮಗೆ ತಗೊಳಕ್ಕೆ ಆಗ್ತಾಯಿಲ್ಲ. ತುಂಬ ಸಂಕಷ್ಟದಲ್ಲೇ ಇದ್ದೀವಿ. ಆದಷ್ಟು ನಿಮ್ಮಲ್ಲಿ ವಿನಂತಿ ಕೇಳ್ಕೊಳೋದು ಎಲ್ಲ ಕಲಾವಿದರಿಗೆ ಅಂದರೆ, ಮಿನಿಮಮ್ ಇಲ್ಲ ಅಂದ್ರೂ ವರ್ಷಕ್ಕೆ 3 ಫಿಲಮ್ಗಳು ಕೊಟ್ಟರೆ ನಾವೆಲ್ಲ ಉಳಿತಾಯ ಆಗ್ತೀವಿ. ಎಲ್ಲ ಹೀರೋಗಳು ಜನಗಳು ಅಷ್ಟೇ ಥಿಯೇಟ್ರ್ ಕಡೆ ಬರ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಕಲೆಕ್ಷನ್ ಸಿಗೋದೇ ನಿಮಗೆ ಈ ಹಳ್ಳಿ ಕಡೆಯಿಂದ, ಸಿಟಿಗಳಿಂತನೂ ಇದು ಮಾಡ್ಕೋಬೇಡಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಹೈಯರ್ ಕ್ಲಾಸ್ ಪೀಪಲ್ಸೇ ಇರಲ್ಲ. ಇವತ್ತು ಒಂದು ಫಿಲಮ್ ಥಿಯೇಟ್ರ್ ಉಳಿತಾಯ ಆಗಬೇಕು ಅಂದರೆ ನಮ್ಮ ಹಳ್ಳಿಗಳಿಂದನೇ ನಾವು ಉಸಿರಾಡ್ತಿರೋದು. ಹಾಗಾಗಿ ಪ್ರತಿಯೊಬ್ಬರೂ ಕಲಾವಿದರುಗಳು 3 4 ಫಿಲಮ್ ಕೊಡಿ.